ಇವತ್ತು ಜಿಮ್ಮಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಮಚಾಸ್ ಆಗ್ಬಿಟ್ಟಿದ್ದಾರೆ ನನಗೆ. ನಮ್ಮನ್ನು ಲಿಫ್ಟ್ ಮಾಡಲೇಬೇಕು. ನಮಸ್ಕಾರ ಕರುನಾಡು, ನಾನು ನಿಮ್ಮ ಬೆಲು. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಒಂದು 14th ವಿಡಿಯೋ ನಾನು ಪೋಸ್ಟ್ ಮಾಡ್ತಾ ಇರೋದು. ತುಂಬಾ ಸೈಕ್ ಆಗ್ತಿದೆ ನನಗೆ ದಿನ ವಿಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡೋದಕ್ಕೆ. ನನ್ನ ಬಿಸ್ನೆಸ್ ಮೇಲೆ ನಾನು ಫೋಕಸ್ ಮಾಡಕ್ ಆಗ್ತಿಲ್ಲ. ಲೈಕ್ ನನ್ನ ಟೀಮ್ ಎಲ್ಲ ಹೇಳ್ತಿದ್ದಾರೆ ತುಂಬಾ ಜಾಸ್ತಿ ಮಿಸ್ಟೇಕ್ ಆಗ್ತಿದೆ, ಸ್ವಲ್ಪ ಫೋಕಸ್ ಆಗಿ ಅಂತ. ಯೂಟ್ಯೂಬ್ ವಿಡಿಯೋಸ್ ಮಾಡೋದ್ರಿಂದ ಇನಿಷಿಯಲ್ ಅಲ್ಲ, ಸ್ವಲ್ಪ ಜಾಸ್ತಿ ಪ್ರೆಷರ್ ಇದೆ. ಬಟ್ ನೋಡುವ, ನಾನು ಒಂದ್ಸಲಿ ನಾವೇನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ಮಾಡೋವರೆಗೂ ನಾವು ಸುಮ್ಮನೆ ಆಗ್ಬಾರ್ದು. ದೊಡ್ಡದಾಗಿ ಅನ್ಕೊಂಡಿದೀನಿ ಇದನ್ನ ಮಾಡ್ಬೇಕು ಅಂತ. ಸೊ ಆ ರೀಸನ್ಗೋಸ್ಕರ ಮಾಡ್ತಾ ಇದೀನಿ. ನಿಮ್ ಸಪೋರ್ಟ್ ಇದ್ದೇ ಇರುತ್ತೆ, ಅದೇ ನನ್ನ ಕಾನ್ಫಿಡೆನ್ಸ್. ಜಿಮ್ಗೆ ಹೋಗಿ ಬಂದು ಇವಾಗ ನಾನು ಗಿಡ ನೀರ್ ಹಾಕ್ಬೇಕು. ಬನ್ನಿ ಹೋಗೋಣ. ಇವಾಗ ಆಕ್ಚುಲಿ ಜಿಮ್ಗೆ ಬಂದು ರೆಡಿ ಆಗಿದ್ದಾಯ್ತು. ಸೊ ಇವಾಗ ನಾನು ನಿಮ್ಗೆ ಒಬ್ಬನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈಸ್ ಮಿಸ್ಟರ್ ಗೌತಮ್. ವಾಟ್ಸ್ ಅಪ್ ಗೈಸ್? ಸೊ ಹಿ ಇಸ್ ಮೈ ಕೋಚ್. ಅವರೇ ನನಗೆ ಟ್ರೈನ್ ಮಾಡೋದು. ಅದಾದ ನಂತರ ನಾನು ವಿಡಿಯೋಸ್ ಅಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀನಿ. ಸೊ ಅವರೇ ನನಗೆ ಕ್ಲೀನಾಗಿ ಗೈಡ್ ಮಾಡಿ ಎಜುಕೇಟ್ ಮಾಡ್ತಾರೆ. ಈಸ್ ಫಿಟ್ನೆಸ್ ಮ್ಯಾನೇಜರ್ ಇನ್ NH2. ನಿಮಗೆ ಆನ್ಲೈನ್ ಕೋಚಿಂಗ್ ಬೇಕಂದ್ರೆ ಸರ್ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಇಟ್. ನನಗೆ ಆ್ಯಕ್ಚುಲಿ ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕನೆಕ್ಷನ್ ಜಾಸ್ತಿ. ಯಾಕೆ ಅಂತ ಅಂದರೆ ನನಗೆ ಕೆಲವೊಂದು ಸರ್ಟನ್ ಟೈಮಲ್ಲಿ ನಾನೇ ಐಸೋಲೇಟ್ ಆಗಿರ್ತೀನಿ, ಒಬ್ಬನೇ ಇರ್ತೀನಿ. ಆ ಟೈಮಲ್ಲಿ ನಾನು ಏನೇ ಇದ್ರೂ ಈ ಪ್ಲಾಂಟ್ಸ್ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಇವರೆಲ್ಲ ಹೇಗಾಗ್ಬಿಡಿಯಾರ ಅಂದರೆ ಮಚಾಸ್ ಆಗ್ಬಿಡಿಯಾರೆ ನನಗೆ. ಸರಿ ಫ್ರೆಂಡ್ ಅಂತ ಕರಿತೀನಿ, ಒಂದ್ಸಲಿ ಬ್ರದರ್ ಅಂತ ಕರಿತೀನಿ. ಮಲ್ಕೊಳ್ಬೇಕಾರೆ ಒಂದು ಗುಡ್ ನೈಟ್ ಹೇಳಿ ಇವ್ರಿಗೆಲ್ಲರಿಗೂ ಹೋಗಿ ಮಲ್ಕೊತೀನಿ. ಇವತ್ತೇನು ನಾನು ಪ್ರೊಡಕ್ಟಿವ್ ಆಗಿ ಪುಷ್ ಮಾಡ್ತೀನಿ ಅದೆಲ್ಲ ಇವ್ರುಗಳ ಹೆಲ್ಪಿಂದಾನೆ. ನನಗೆ ಇನ್ ಫ್ಯೂಚರಲ್ಲಿ ಇವ್ರಿಗೆ ಆದಂಥ ದೊಡ್ಡ ಗಾರ್ಡನ್ ಮಾಡ್ಬೇಕು ನಾನು. ಅದು ಕೂಡ ಆಗುತ್ತೆ, ಪಕ್ಕ ಆಗುತ್ತೆ, ಗೊತ್ತು, ಪಕ್ಕ ಆಗುತ್ತೆ. ಇವತ್ತು ಜಿಮ್ಮಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು, ಫುಲ್ ಕ್ರೇಜಿ ಇನ್ಸಿಡೆಂಟು. ನಿಮಗೆ ಎಂಡ್ ಆಫ್ ದ ಡೇ ಹೇಳ್ತೀನಿ. ಹೇಮಂತ್ ಇಲ್ಲ, ಹೇಮಂತ್ ಏನೋ ಸ್ವಲ್ಪ ಕೆಲ್ಸದ ಮೇಲೆ ಈಚೆ ಹೋಗಿದ್ದಾನೆ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಸೈಟ್ಗೆ. ಮೋಸ್ಟ್ ಕ್ಲಿಪ್ ಜಾಸ್ತಿ ತಗೊಳಕ್ ಆಗಲ್ಲ ಅನ್ಸುತ್ತೆ ಡ್ರೈವಿಂಗ್ ಎಲ್ಲ. ಹಾಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಬುಕ್ ಎತ್ಕೊಳ್ಳೋದೇ ಮಾಡ್ಬಿಟ್ಟೆ. ಆ್ಯಕ್ಚುಲಿ ಇವತ್ತು ನನ್ನ ಫಾಲ್ ಸೀಲಿಂಗ್ ಟೀಮ್ ಇಲ್ಲಿ ಬಂದಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಾನು ಯಾವುದೋ ಟೆನ್ಷನಲ್ಲಿ ಬಂದೆ. ಎಕ್ಸಿಸ್ಟಿಂಗ್ ವೆಂಡರ್ ಏನಿದ್ದಾರೆ ಅವ್ರದ್ದು ಇವತ್ತು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾಳೆ ಅಥವಾ ನಾಡಿದಿಂದ ನಾನು ಕ್ಲೀನಾಗಿ ಫುಲ್ ಫ್ಲೆಡ್ಜ್ ಆಗಿ ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಇವ್ರದ್ದು ಕಂಪ್ಲೀಟ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಫಾಲ್ ಸೀಲಿಂಗ್ದು ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು, ಅದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಲೈಟಿಂಗ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಕೆಲಸ ಇಲ್ಲಿ ಆಗಿದೆ. ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಸ್ವಲ್ಪ ಸೀರೀಸ್ ನೋಡ್ತೀನಿ. ಒನ್ ಪೀಸ್ದು ನಿನ್ನೆ ಒಂದು ಎಪಿಸೋಡ್ ರಿಲೀಸ್ ಆಗಿದೆ. ಟೈಮ್ ಸಿಕ್ಕಿಲ್ಲ ಅನ್ಕೋತಾ ಇದ್ದೆ. ಇವತ್ತು ಹೆಂಗೋ ಟೈಮ್ ಸಿಕ್ತು. ಸೊ ಇವಾಗ ಮನೆಗೆ ಹೋಗಿ ಅನಿಮೆ ನೋಡ್ತೀನಿ. ನಾನು ಮಧ್ಯಾಹ್ನ ಮನೆಗೆ ಬಂದು ಸೀರೀಸ್ ನೋಡಿ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದೆ, ಲಾಸ್ಟ್ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಇಟ್ ವಾಸ್ ಎ ವೆರಿ ಪೀಸ್ಫುಲ್ ಡೇ. ಜಿಮ್ಮಲ್ಲಿ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಎಂಡ್ ಆಫ್ ದ ಡೇ. ಜಿಮ್ಮಲ್ಲಿ ಏನಾಯಿತು ಅಂತ ಅಂದರೆ, ಆ ಕ್ಲಿಪ್ ಹಾಕ್ತೀನಿ, ನೀವು ನೋಡಿ.
ಸೊ ಈ ಕ್ಲಿಪ್ ನೋಡಿದ್ರಿ ಅಲ್ಲ, ನಾನು 20 kgs ಅಲ್ಲಿ ಆಲ್ರೆಡಿ 3 ಸೆಟ್ಸ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ವಾರ್ಮ್ ಅಪ್ಗೆ 15 kg ಯೂಸ್ ಮಾಡಿ ವಾರ್ಮ್ ಅಪ್ ಮಾಡಿದ್ದೆ. ಅದಾದ್ಮೇಲೆ 20 kg ಯೂಸ್ ಮಾಡಿ 3 ಸೆಟ್ಸ್ ಮುಗಿಸಿದ್ದೀನಿ. ನಂದು ಮೈಂಡು ಸುಮ್ಮನೆ ಇರಲಿಲ್ಲ. ಸರಿ ಇಷ್ಟು ದಿನ ಮಾಡ್ತಾ ಇದ್ದೀನಿ, ಇವತ್ತೊಂದು ಸ್ವಲ್ಪ ಪುಷ್ ಮಾಡೋಣ, ಇಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಾ ಏನಲ್ಲ, ಸ್ವಲ್ಪ ಮಸಲಿಗೆ ಲೋಡ್ ಕೊಡೋಣ ಅಂತ ಅಂದ್ಬಿಟ್ಟು 30 kg ಹಾಕಿ ಪುಷ್ ಮಾಡಿದೆ. ಮೇಲೆ ಬರ್ಬೇಕಾರೆ ಪುಷ್ ಆಯ್ತು ಆಯ್ತು ಆಯ್ತು, ಇನ್ನು 70% ವರೆಗೂ ಬಂತು. 30% ಲಾಕ್ ಆಗೋಯ್ತು. ಮೈಂಡ್ ಸೆಟ್ ಟಕ್ ಅಂತ ಚೇಂಜ್ ಆಗೋಯ್ತು ನನಗೆ. ಫಕ್ ಬಿದೋಗುತ್ತೆ 30 ಜಾಸ್ತಿ ವೆಯ್ಟ್ ಇದೆ ಅಂತ. ನನ್ನ ಮೈಂಡ್ ಸೆಟ್ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬರ್ನ್ ಆಯಿತು. ನನ್ನ ಲಕ್ ಕೋಚ್ ಕೂಡ ಅಲ್ಲೇ ಇದ್ರು, ಯಾರೋ ಸ್ಟ್ರೇಂಜರ್, ಅವರು ಸಹ ಬಂದಿದ್ದು ಕೂಡ ಹೆಲ್ಪ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದೋಸ್ ಪೀಪಲ್. ಅದಾದ್ಮೇಲೆ 2 ತಲೆಗೆ ಹಿಟ್ ಆಯ್ತು. ಈಗೋ ಇಂದ ಲಿಫ್ಟ್ ಮಾಡಬಾರ್ದು ಅಂತಲೂ ಕಲ್ತ್ಕೊಂಡೆ. ಆಮೇಲೆ ಈಗೋ ಹಿಟ್ ಆಗಿ ಅವ್ನ ಅಮ್ಮನ ಲಿಫ್ಟ್ ಮಾಡಲೇಬೇಕು ಅನ್ನೋದು ಕಲ್ತ್ಕೊಂಡೆ. ಪುಷ್ ಮಾಡದಿರೋದಕ್ಕೆ ನನಗೆ ಇನ್ನೂ ಜಾಸ್ತಿ ಟ್ರಿಗರ್ ಆಗಿದೆ, ಮಾಡಲೇಬೇಕು ಅಂತ. ಒಂದು ಪಾಠ, ಒಂದು ಹಠ, ರೈವಿಂಗ್ ಬೇರೆ ಕಡೆ ಹೋಗ್ತಿದೆ. ಆ ಜಿಮ್ ಇನ್ಸಿಡೆಂಟ್ ಇಂದ ಒಂದು ಪಾಠ ಕಲ್ತ್ಕೊಂಡೆ, ಮತ್ತೆ ಇನ್ನೊಂದು ಹಠ ಕೂಡ ಜಾಸ್ತಿ ಆಯ್ತು. ನನಗೆ ನಾನು ಚಾಲೆಂಜ್ ಹಾಕೊಂಡಿದ್ದೀನಿ, ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಆ ವೆಯ್ಟ್ ನ ಹೊಡಿಲೇಬೇಕು ಅಂತ. ಅದರ ಪ್ರೋಗ್ರೆಸ್ ನೀವೇ ನೋಡ್ತೀರಾ. ದಿಸ್ ಈಸ್ ಮೈ ಡೇ. ಇವತ್ತಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕ್ಲಿಪ್ ಎಂಡ್ ಆಗಿದ ತಕ್ಷಣ ಟಕ್ ಅಂತ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನಂತ ಬಡ್ಡಿಂಗ್ ಯೂಟ್ಯೂಬರ್ಗೆ ಇಟ್ಸ್ ಎ ಗ್ರೇಟ್ ಥಿಂಗ್. 1 ಸಬ್ಸ್ಕ್ರೈಬರ್, 1 ವ್ಯೂ, 1 ಲೈಕ್, 1 ಕಮೆಂಟ್. ಆ ಖುಷಿ ಒಂದು ಕಾಂಟೆಂಟ್ ಕ್ರಿಯೇಷನ್ ಯಾರು ಇರ್ತಾರಲ್ಲ, ಆ ಸ್ಟಾರ್ಟಿಂಗ್ ಫೇಸ್ ಇರ್ತಾರಲ್ಲ, ಅವ್ರಿಗೆ ಅದು ಚೆನ್ನಾಗಿ ಹಿಟ್ ಆಗುತ್ತೆ. ಅಂಡ್ ನನಗದು ಇವಾಗ ತುಂಬಾ ಜಾಸ್ತಿ ಹಿಟ್ ಆಗ್ತಿದೆ. ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ಮಾಡ್ತಿದ್ದೆ, ಇವಾಗ ಫುಲ್ ಟೈಮ್ ಬ್ಲಾಗರ್ ಆಗ್ಬೇಕಂತ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೀನಿ. ನಿಮ್ ಸಪೋರ್ಟ್ ನನಗೆ ಬೇಕು, ತುಂಬಾ ಬೇಕು. ನಾವು ಐ ಆಮ್ ಗೆಟಿಂಗ್ 50-60 ವ್ಯೂಸ್ ಫಾರ್ ಮೈ ಬ್ಲಾಗ್. ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. 50-60 ವ್ಯೂಸ್ ಒನ್ ಡೇ ಅಲ್ಲಿಗೆ. ಫಾರ್ ಅ ಬಡ್ಡಿಂಗ್ ಯೂಟ್ಯೂಬರ್ ಇಟ್ಸ್ ಫೈನ್. ನೀವು ಸಪೋರ್ಟ್ ಮಾಡಿದ್ರೆ ಅದು 50-60 ಇರೋದು 50-60 ಮಿಲಿಯನ್ಸ್ ಕೂಡ ಆಗುತ್ತೆ ಒನ್ ಡೇ ಅಲ್ಲಿ. ಅದೆಲ್ಲ ನಿಮ್ ಕೈಯಲ್ಲಿದೆ. ಆ ನಂಬಿಕೆ ಮೇಲೆ ನಾನು ಇಷ್ಟೊಂದೆಲ್ಲ ಪುಷ್ ಮಾಡ್ತಿರೋದು. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ನಾನು ಇಷ್ಟೊಂದು ಪ್ರೊಡಕ್ಟಿವ್ ಆಗಿರೋದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಐ ಆಮ್ ಎ ವೆರಿ ಬಿಗ್ ಆಸ್ ಲೇಜಿ ಪರ್ಸನ್. ಐ ಆಮ್ ಎಂಡಿಂಗ್ ಮೈ ವ್ಲಾಗ್ ಫಾರ್ ಟುಡೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಮುಂದೆ ಸಿಗೋಣ. ಜೈ ಶ್ರೀರಾಮ್.